ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೈನ್ಸ್ ಫ್ಯಾಕ್ಟ್ಸ್ ವಿತ್ ಮೇಘನಾ. ನಾವು ಒಂದು ಕುತೂಹಲಕರ ವಿಷಯದ ಬಗ್ಗೆ ಮಾತನಾಡೋಣ. ಮಕ್ಕಳಿಗೆ ಹೆಚ್ಚು ಬೋನ್ಸ್ ಇರುತ್ತವೆ, ಆದರೆ ದೊಡ್ಡವರಲ್ಲಿ ಕಡಿಮೆ. ಮಗುವು ಜನಿಸಿದಾಗ ಅದರ ದೇಹದಲ್ಲಿ ಸುಮಾರು 270ರಿಂದ 300 ಬೋನ್ಸ್ ಇರುತ್ತವೆ. ಆದರೆ ನಾವು ದೊಡ್ಡವರಾದಾಗ ನಮ್ಮ ದೇಹದಲ್ಲಿ ಕೇವಲ 206 ಬೋನ್ಸ್ ಮಾತ್ರ ಇರುತ್ತವೆ. ಏಕೆ ಅಂತೀರಾ? ಮಕ್ಕಳ ಬೋನ್ಸ್ಗಳಲ್ಲಿ ಬಹಳಷ್ಟು ಭಾಗ ಕಾರ್ಟಿಲೇಜ್ ಆಗಿರುತ್ತದೆ. ಇದು ಮಗುವಿಗೆ ಹೆಚ್ಚು ಫ್ಲೆಕ್ಸಿಬಿಲಿಟಿ ಕೊಡುತ್ತದೆ. ಮತ್ತೆ ಬೆಳೆಯುವಾಗ ಈ ಕಾರ್ಟಿಲೇಜ್ ಹಂತ ಹಂತವಾಗಿ ಬೋನ್ಸ್ಗಳಾಗಿ ಗಟ್ಟಿಯಾಗುತ್ತದೆ. ಅದರ ಜೊತೆಗೆ ಕೆಲವು ಬೋನ್ಸ್ಗಳು ಒಂದಾಗಿ ಸೇರಿ ಹೋಗುತ್ತವೆ. ಎಕ್ಸಾಂಪಲ್, ತಲೆಯಲ್ಲಿರುವ ಪಾಂಟಾನೆಲ್ಗಳು ಸಾಫ್ಟ್ ಆಗಿರ್ತವೆ, ನಿಧಾನವಾಗಿ ಅವು ಮುಚ್ಚುತ್ತವೆ. ಮಗು ಗರ್ಭದಲ್ಲಿರುವಾಗಲೇ ಬೋನ್ಸ್ಗಳು ರೂಪುಗೊಳ್ಳುವ ಪ್ರಕ್ರಿಯೆ ಆರಂಭವಾಗುತ್ತದೆ. ಮೊದಲಿಗೆ ಅವು ಮೃದುವಾಗಿ ಕಾರ್ಟಿಲೇಜ್ ರೂಪದಲ್ಲಿರುತ್ತವೆ. ಇದರಿಂದ ಮಗು ಸುಲಭವಾಗಿ ತಾಯಿಯ ಗರ್ಭದಲ್ಲಿ ಮಡಚಿಕೊಳ್ಳಲು ಸಾಧ್ಯವಾಗುತ್ತದೆ. ಹೀಗಾಗಿ ನಾವು ದೊಡ್ಡವರಾದಾಗ ಬೋನ್ಸ್ಗಳ ಸಂಖ್ಯೆ ಕಡಿಮೆಯಾಗುತ್ತದೆ, ಆದರೆ ಅವು ಗಟ್ಟಿಯಾಗಿ ಬಲವಾಗಿ ನಮ್ಮ ದೇಹಕ್ಕೆ ಆಧಾರವಾಗುತ್ತವೆ. Please do like, share and subscribe. And thank you for watching Science Facts with Meghana.